52 ಕಿಲೋಮೀಟರ್ ಮೆಟ್ರೋ ಲೈನ್ಗೆ ಕಲ್ಪತರು ನಾಡಿಗೆ ಒಂದಾದ ಮೇಲೆ ಒಂದು ಗುಡ್ ನ್ಯೂಸ್ ಬರ್ತಾನೆ ಇದೆ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ನವೀನ್ ಕುಮಾರ್. ನನ್ನ ಹೊಸದೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ತುಂಬಾ ಅದ್ಭುತವಾಗಿದೆ ಈ ಒಂದು ವಿಡಿಯೋ. ಸ್ನೇಹಿತರೆ, ಕಲ್ಪತರು ನಾಡಿಗೆ ಒಂದಾದ ಮೇಲೆ ಒಂದು ಗುಡ್ ನ್ಯೂಸ್ ಬರ್ತಾನೆ ಇದೆ. ಇತ್ತೀಚೆಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪರ್ಯಾಯವಾಗಿ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಏರ್ಪೋರ್ಟ್ ಮಾಡುವ ವಿಚಾರ ಪ್ರಸ್ತುತಕ್ಕೆ ಬಂದಿದ್ದು, ಬಹುತೇಕ ಅಂತಿಮ ಅಲ್ಲೇ ಆಗುವ ಒಂದು ಸಾಧ್ಯತೆ ಇದೆ ಸ್ನೇಹಿತರೆ. ತುಮಕೂರಿಗೆ ನಮ್ಮ ಮೆಟ್ರೋ 52 ಕಿಲೋಮೀಟರ್ಗೆ ಸಿಕ್ತು. ಗ್ರೀನ್ ಸಿಗ್ನಲ್ ಮೆಟ್ರೋ ತುಮಕೂರಿಗೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ಬರುತ್ತೆ ಸ್ನೇಹಿತರೆ. ಹಾಗೆ ತುಮಕೂರಿಗೆ ಒಂದಾದ ಮೇಲೆ ಒಂದು ಬರ್ತಾನೆ ಇದೆ ಸ್ನೇಹಿತರೆ. ಮೊದಲಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ, ಎರಡನೇದು ಏಷ್ಯಾದಲ್ಲಿ ದೊಡ್ಡ ಕೈಗಾರಿಕಾ ಪ್ರದೇಶ, ಮೂರನೇದು ಮೆಟ್ರೋ, ನಾಲ್ಕನೇದು ಏರ್ಪೋರ್ಟ್ ಸಹ ತುಮಕೂರು ಜಿಲ್ಲೆಗೆ ಬರ್ತಾ ಇದೆ ಸ್ನೇಹಿತರೆ, ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಬೆಂಗಳೂರಿನ ನರನಾಡಿಯಾದ ಮೆಟ್ರೋ ತುಮಕೂರಿನವರೆಗೂ ಬರೋದು ಬಹುತೇಕ ಖಚಿತವಾಗಿದೆ. ಅದು ಇನ್ನು ಕೇವಲ ವರ್ಷಗಳಲ್ಲಿ ಮಾತ್ರ ಸ್ನೇಹಿತರೆ. 52 ಕಿಲೋಮೀಟರ್ ಮೆಟ್ರೋ ಲೈನ್ಗೆ ಈಗಾಗಲೇ DPR ಪ್ಲಾನಿಂಗ್ ಟೆಂಡರ್ ಕರೆದಾಗಿದೆ. ನಂತರ ತುಮಕೂರಿಗೆ ಮೆಟ್ರೋ ಬರುತ್ತೆ. 19 ನಿಲ್ದಾಣಗಳ ಒಂದು ಅಂದಾಜು ಮಾಡಲಾಗಿದೆ. 19 ಅಲ್ಲದಿದ್ರೆ ಒಂದೆರಡು ಹೆಚ್ಚಾಗ್ಬೋದು, ಇಲ್ಲ ಒಂದೆರಡು ಕಮ್ಮಿ ಆಗ್ಬೋದು ಸ್ನೇಹಿತರೆ. ಮಾರ್ಗ ಬಂದು ನಿಮ್ಗೆ ಗೊತ್ತಿದೆ ಯಾವ ರೀತಿ ಬರುತ್ತೆ ತುಮಕೂರಿಗೆ ಮೆಟ್ರೋ ಅಂದ್ರೆ: ಮಾದಾವರ, ಮಾಕಳಿ, ದಾಸಾನ್ಪುರ, ನೆಲಮಂಗಲ, ಬೂದಿಹಾಳ, ಟಿಬೇಗೂರು, ಕುಲುವನಹಳ್ಳಿ, ಸೋಂಪುರ, ದಬಾಸ್ಪೇಟೆ, ನಲ್ಲನಹಳ್ಳಿ, ಚಿಕ್ಕಹಳ್ಳಿ, ಹಿರೇಹಳ್ಳಿ, ಪಂಡಿತನಹಳ್ಳಿ, ಕ್ಯಾಸಂದ್ರ, ಬಟವಾಡಿ, ತುಮಕೂರು ಯೂನಿವರ್ಸಿಟಿ, ತುಮಕೂರು ಬಸ್ ನಿಲ್ದಾಣದವರೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಮೆಟ್ರೋ ಬರೋ ಸಾಧ್ಯತೆ ಇದೆ. ಕೆಲವೇ ವರ್ಷಗಳಲ್ಲಿ ಮೆಟ್ರೋ ಬರೋ ಸಾಧ್ಯತೆ ಇದೆ ಸ್ನೇಹಿತರೆ. ನೀವೆಲ್ಲ ಅನ್ಕೊಂಡಿರ್ಬೋದು ತುಮಕೂರಿಗೆ ಮೆಟ್ರೋ ಬಂದ ನಂತರ ಏನ್ ವ್ಯತ್ಯಾಸ ಆಗ್ಬೋದು ಅಂತ. ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲೇ 3ನೇ ಅತ್ಯಂತ ದೊಡ್ಡ ಜಿಲ್ಲೆ ತುಮಕೂರು ಹಾಗೂ ಬೆಂಗಳೂರು ದಿ ಹೆಂಡ್ ಅನ್ನೋ ಒಂದು ಸ್ಥಿತಿಗೆ ಬಂದು ತಲುಪಿದೆ. ಹಾಗೆ ಬೆಂಗಳೂರಿಗೆ ತುಮಕೂರು ಹೆಬ್ಬಾಗಿಲಾಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಬೇಡ. ಈಗಾಗಲೇ ನೀವು ನೋಡಿದ್ದೀರಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಸಹ ಸಿದ್ದರಾಮಯ್ಯನವರು ಕೆಲವೇ ದಿನಗಳ ಹಿಂದೆ ಒಂದು ಶಂಕುಸ್ಥಾಪನೆ ಆಯ್ತು. ಅದಿನ್ನ 1.5 ವರ್ಷದೊಳಗೆ ಅಲ್ಲಿ ಒಂದು ಪಂದ್ಯಾವಳಿ ನಡೀತದೆ. ಇನ್ನೊಂದು ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಕೈಗಾರಿಕಾ ಪ್ರದೇಶ ವಸಂತ ನರಸಾಪುರ ಸಹ ನಮ್ಮಲ್ಲೇ ಇದೆ, ಅಂದ್ರೆ ಶಿರಾ ರೋಡ್ ಅಲ್ಲಿ ಇದೆ. ಹಾಗೂ ಈಗ ಎಲ್ಲರ ಆಸೆಯಂತೆ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಒಂದು ಏರ್ಪೋರ್ಟ್ ಆದ್ರೆ 2 ಪ್ಲೇಸ್, ಒಂದು ಕುಣಿಗಲ್ ನೋಡ್ತಾ ಇದ್ದಾರೆ, ಒಂದು ಶಿರಾ ಪಕ್ಕ ನೋಡ್ತಾ ಇದ್ದಾರೆ. ಅಲ್ಲೇ ನಾನು ಅಂತಿಮ ಆಯ್ತು ಅಂದ್ರೆ ತುಮಕೂರು ಜಿಲ್ಲೆಗೆ ಭರಪೂರ ಕೊಡುಗೆ. ತುಮಕೂರು ಜಿಲ್ಲೆ ಅತ್ಯಂತ ವೇಗದಲ್ಲಿ ಬೆಳೆಯೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಆ ಕಾರಣವಾಗಿ ತುಮಕೂರಿನ ನಾಗರಿಕರಿಗೆ ದಿನಾಲು ಒಂದೊಂದು ಹೊಸ ಯೋಜನೆಗಳು, ಕೋಟಿ ಕೋಟಿ ಹಣಗಳು ತುಮಕೂರಿಗೆ ಹರಿದು ಬರುತ್ತೆ. ರಿಯಲ್ ಎಸ್ಟೇಟ್ ಉತ್ತೇಜನಗೊಳ್ಳುತ್ತೆ ಹಾಗೂ ಎಲ್ಲಾ ರೀತಿ ನಿರುದ್ಯೋಗಿ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತದೆ. ಹೊರಗಡೆ ಜನ ತುಮಕೂರು ನಗರಕ್ಕೆ ಲಕ್ಷ ಜನ ತುಮಕೂರು ನಗರಕ್ಕೆ, ಜಿಲ್ಲೆಗೆ ಬರ್ತಾ ಹೋಗ್ತಾರೆ. ಆಗ ಎಲ್ಲಾ ರೀತಿಯಲ್ಲೂ ತುಮಕೂರು ಸಮೃದ್ಧಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ. ಆದ್ರೆ ಏನಾನ ಆಗ್ಲಿ, ನಮ್ಮ ತುಮಕೂರು ಪೊಲ್ಯೂಷನ್ ಬೆಂಗಳೂರಷ್ಟು ಆಗೋದ್ ಬೇಡ. ತುಮಕೂರಿನ ಅಂತರ್ಜಲ, ತುಮಕೂರು ಜಿಲ್ಲೆಯ ಅಂತರ್ಜಲ ಹಾಗೂ ರೈತಾಪಿ ವರ್ಗ ಹೇಗಿದ್ದಾರೋ ಹಾಗೆ ಇರ್ಲಿ. ರಿಯಲ್ ಎಸ್ಟೇಟ್ ಹಬ್ಬ ಹಾಗೆ ಆಗುತ್ತೆ. ಆದ್ರೆ ಆದಷ್ಟುನು ವರ್ಲ್ಡ್ ಆಗದೆ ತುಮಕೂರು ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ, ಬೆಳಗಾವಿ ಬಿಟ್ರೆ ಅತ್ಯಂತ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ತುಮಕೂರು ಜಿಲ್ಲೆ ಆ ಒಂದು ಒತ್ತಡನ ತಡ್ಕೊಳುತ್ತೆ. ಸ್ನೇಹಿತರೆ, ನನ್ನ ಈ ಒಂದು ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ತುಮಕೂರು ಬೆಳೀತಿರೋ ವೇಗದ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಈ ವಿಡಿಯೋ ನೋಡಿದೋ ತಿಳಿಸಿ. ಹಾಗೂ ಈಗಿನ ಪ್ರಸ್ತುತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಇನ್ನೇನು ಕೆಲವೇ ವರ್ಷಗಳಲ್ಲಾಗ್ತದೆ. ಅದಕ್ಕೂ ನಮ್ಮೆಲ್ಲರಿಗೂ ಖುಷಿ ಇದೆ. ಹಾಗೂ ಕೈಗಾರಿಕಾ ಪ್ರದೇಶ ನಮ್ಮಲ್ಲೇ ಇದೆ, ಏರ್ಪೋರ್ಟ್ ಆಗ್ತಾ ಇದೆ, ಮೆಟ್ರೋ ಆಗ್ತಾ ಇದೆ. ಎಲ್ಲದಕ್ಕೂ ನಾವು ತುಮಕೂರವರಾಗಿ ನಮ್ಗೆ ಖುಷಿ ಪಡ್ಲೇಬೇಕು. ಈ ಒಂದು ವಿಚಾರವಾಗಿ ತಮ್ಮೆಲ್ಲರ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಒಂದು ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಬೆಲ್ ಬಟನ್ ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಲ್ಲಿ ಆಲ್ ಅಂತ ಹೊಡೆದು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥದೇ ಅತ್ಯುತ್ತಮ ಮಾಹಿತಿ ವಿಡಿಯೋಗಳನ್ನ ತಮ್ಮ ಜೊತೆ ಹಂಚ್ಕೊಂತಾ ಇರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.